ಆ ಶತ್ರು ಬಗ್ಗೆ ಯಾರ್ಯಾರಿಗೆ ಗೊತ್ತೋ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ಹೊರಗಳಿತೀನಿ. ಆ ಶತ್ರು ಜೊತೆಗೆ ಎಲ್ರನ್ನೂ ತೋರಿಸ್ತೀನಿ. ಶತ್ರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ ಜೈ? ಹೌದು ಕಂದ, ನೀನ್ ಯಾಕೆ ರಿಸ್ಕ್ ತಗೋಬೇಕು? ಅವ್ರು ಸಾಯಿಸೋಕ್ ನೋಡ್ತಿರೋದು ನನ್ನ ಪ್ರಾಣ ಆಗಿರೋ ನನ್ನ ಗಂಗನ ಚಿಕ್ಕಮ್ಮ. ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷೇಚ, ನಾತಿಚರಾಮಿ ಅಂತ ಮದ್ವೆ ದಿನ ಪ್ರಮಾಣ ಮಾಡಿದ್ದೀನಿ. ಆ ವೇದ ಮಂತ್ರಕ್ಕೆ ಅರ್ಥ ಏನು ಅಂತ ಈಗ ತೋರಿಸ್ತೀನಿ. ಆ ಶತ್ರುಗೆ ನಾನೇ ಉತ್ತರ ಕೊಡ್ತೀನಿ. ಯಾವುದಕ್ಕೂ ಒಳ್ಳೇದು. ನೀನ್ ಸ್ವಲ್ಪ ಹುಷಾರಾಗಿರಮ್ಮ. ಸೆಕ್ಯೂರಿಟಿ ಬೇರೆ ಇಲ್ಲ. ನಮ್ಮ ಹತ್ರ ಹೇಳ್ದೆ ಜೈನ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಇದು ನಡೆದಿತ್ತು. ವಾವ್, ವಾಟ್ ಎ ಸ್ಟೋರಿ ಆಂಟಿ, ವಾಟ್ ಎ ಸ್ಟೋರಿ. ನೀವು ಹೇಳೋದನ್ನ ಕೇಳಿದ್ರೆ ಯಾವುದೋ ಒಂದು ನಾವೆಲ್ ಓದ ಹಾಗೆ, ಸಿನಿಮಾ ನೋಡ್ದ ಹಾಗೆ ಆಗ್ತಿದೆ. ಎವ್ರಿ ಲೈಫ್ ಇಸ್ ಅ ಸ್ಟೋರಿ ರಾಣ. ಬಟ್ ನಿಮ್ಮ ಸ್ಟೋರಿಲಿರೋ ಟ್ವಿಸ್ಟ್, ಎಮೋಷನ್ಸ್ ನಾನು ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಅದಕ್ಕೆ ನಮ್ದು ಒಂದು ವಿಚಿತ್ರ ಕಥೆ. ವಿಧಿ ನಮ್ ಜೊತೆ ಆಡ್ತಾರೋ ವಿಚಿತ್ರ ನಾಟಕ. ನೋ ಆಂಟಿ, ಇಟ್ಸ್ ಅ ಗ್ರೇಟ್ ಸ್ಟೋರಿ. ಇಬ್ರು ಮಕ್ಕಳು ಹ್ಯಾಪಿ ಆಗಿರಲಿ ಅನ್ಕೊಳ್ತಿರೋ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆಂಟಿಮೆಂಟ್, ನಿತ್ಯ ಬದುಕಿದಾಳೋ ಇಲ್ವೋ ಅಂತ ತಿಳ್ಕೊಳಕ್ ನೋಡ್ತಿರೋ ಜೈ ಪಾಯಿಂಟಲ್ಲಿರೋ ಸಸ್ಪೆನ್ಸ್, ಜೈನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಿರೋ ಗಂಗಾ ಪಾಯಿಂಟ್ ಆಫ್ ವ್ಯೂಲಿರೋ ಲವ್, ಗಂಗಾನ ಸಾಯಿಸಾದ್ರೂ ಸರಿ ಜೈನ ಸ್ವಂತ ಮಾಡ್ಕೋಬೇಕು ಅಂತಿರೋ ನಿತ್ಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿರೋ ಕ್ರೈಮ್ ಥ್ರಿಲ್ಲರ್, ಇದೆಲ್ಲ ಮೇಲಿಂದ ವಾಚ್ ಮಾಡ್ತಿರೋ ಗಾಡ್ ಪಾಯಿಂಟ್ ಆಫ್ ವ್ಯೂಲಿರೋ ಡ್ರಾಮಾ. ಈ ಸ್ಟೋರಿಲಿ ತುಂಬ ಕೀ ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸ್ನೆಲ್ಲ ತಗೊಂಡು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಸಿನಿಮಾ ತೆಗಿಯೋದಕ್ಕೆ ನೋಡ್ತಿಲ್ಲ ಆಂಟಿ, ನಿಮ್ಮ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಫ್ರಮ್ ದ ಬಿಗಿನಿಂಗ್ ಈ ಗೇಮ್ನ ನೀವೇ ಸ್ಟಾರ್ಟ್ ಮಾಡಿದ್ದು, ಬಟ್ ಮಧ್ಯದಲ್ಲಿ ಬಿಟ್ಬಿಟ್ರಿ. ನೀವು ಎಲ್ಲಿಂದ ಗೇಮ್ನ ಸ್ಟಾರ್ಟ್ ಮಾಡಿದ್ರೋ ನಿತ್ಯ ಅಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದಾಳೆ. ಹೇಗಾದರೂ ಈ ಗೇಮ್ನ ಫಿನಿಶ್ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಇದೇ ಅಲ್ವಾ ನಿಮ್ಮ ಪ್ರಾಬ್ಲಮ್? ನಾನು ಹೇಳಿದ್ದನ್ನ ನಂಗೆ ಹೇಳ್ತಿದ್ಯಲ್ಲ. ಸೊಲ್ಯೂಷನ್ ಹೇಳೋ ಮೊದಲು ಪ್ರಾಬ್ಲಮ್ ಏನು ಅಂತ ಹೇಳಬೇಕಲ್ವಾ ಆಂಟಿ? ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂದರೆ ನಿತ್ಯಂಗೆ ಮದುವೆ ಮಾಡೋದು. ಆ ಪ್ರಯತ್ನ ಕೂಡ ಮಾಡಾಯ್ತು. ನಿತ್ಯಾಗೆ ಮದುವೆ ಮಾಡಬೇಕು ಅಂತ ನಾನು ಗಂಗಾ ಟ್ರೈ ಮಾಡಿ ಫೇಲ್ ಆದ್ವಿ. ಐ ಥಿಂಕ್ ನೀವು ನಿತ್ಯಗೆ ಆರ್ಡಿನರಿ ಹುಡುಗನ್ನ ನೋಡಿರ್ತೀರ, ಬಟ್ ನಿತ್ಯ ಎಕ್ಸ್ಟ್ರಾರ್ಡಿನರಿ. ಅವಳಿಗೆ ಆ ಥರ ಹುಡುಗನೇ ಸೆಟ್ ಆಗೋದು. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ನನ್ನಂಥ ಹುಡುಗ. ಏನು ಹೇಳ್ತಿದ್ಯಾ ರಾಣ? ಎಸ್ ಆಂಟಿ, ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಿತ್ಯನ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಿತ್ಯ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀನು ಹೇಗೆ ನಿತ್ಯನ? ಸಾರಿ ಆಂಟಿ, ನೀವು ಹೇಳೋಕೆ ಮುಂಚೆನೇ ನನಗೆ ನಿತ್ಯ ಬಗ್ಗೆ ಎಲ್ಲ ಗೊತ್ತು. ನಿತ್ಯ ಬಗ್ಗೆ ಏನು ಗೊತ್ತು ನಿನಗೆ? ಅವಳಿಗೆ ಮೈ ತುಂಬ ಪೊಗರಿದೆ. ನನಗೂ ಕೂಡ ಪೊಗರಿದೆ. ಅವಳೊಬ್ಳು ಅಹಂಕಾರಿ. ನಾನು ಕೂಡ ಅಂಥವನೇ. ಅವಳು ಆರೋಗ್ಯಂಟ್. ನಾನು ಅವಳಿಗಿಂತ ಹೆಚ್ಚು. ಅವಳಂತ ಹುಡುಗಿನ ಹೇಗೆ? ನನಗಂಥ ಹುಡುಗಿನೇ ಬೇಕು. ಇದು ತಮಾಷೆ ಅಲ್ಲ ರಾಣ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಆಂಟಿ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಐ ನೋ ಆಂಟಿ, ಹೌ ಕ್ರೂಯಲ್ ಇಸ್ ನಿತ್ಯ. ಸ್ವಂತ ಅಕ್ಕನ್ನೇ ಕೊಲ್ಲೋಕೆ ಹೊರಟಿದ್ದಾಳೆ. ಹೆತ್ತ ತಾಯಿ ಆಗಿರೋ ನಿಮ್ಮನ್ನು ಕೂಡ ಸಾಯ್ಸಕ್ಕೆ ನೋಡ್ತಾ ಇದ್ದಾಳೆ. ಅವಳೊಬ್ಳು ಕ್ರಿಮಿನಲ್ ಮೈಂಡೆಡ್. ಅವಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ, ಡೇಂಜರ್ ಕೂಡ. ಮತ್ಯಾಕೆ ನೀನ್ ರಿಸ್ಕ್ ತಗೊಳಕ್ ನೋಡ್ತಿರೋದು? ರಿಸ್ಕ್ ತಗೊಳ್ಳೋದು ನಂಗೆ ಇಷ್ಟ. ಅದಕ್ಕೆ ನಾನು ಆಕ್ಸೆಪ್ಟ್ ಮಾಡಲ್ಲ ರಾಣ. ನಿನ್ ಲೈಫ್ ಸ್ಪಾಯ್ಲ್ ಆಗೋದು ನನಗಿಷ್ಟ ಇಲ್ಲ. ನನ್ನ ಮೇಲಿರೋ ನಂಬಿಕೆಯಿಂದ ನಿಮ್ಮಪ್ಪ ನಿನ್ನ ಇಲ್ಲಿ ಕಳಿಸಿದ್ದಾರೆ. ನನ್ನ ಸ್ವಾರ್ಥಕ್ಕೆ ನಿನ್ನ ಬಲಿ ಕೊಡಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ ಆಂಟಿ, ನಮ್ಮ ಡ್ಯಾಡ್ ಹೇಳಿದ್ದಕ್ಕೆ ನಾನು ಇಲ್ಲಿ ಬರಲಿಲ್ಲ, ನನ್ನಷ್ಟಕ್ಕೆ ನಾನೇ ಬಂದಿದ್ದು. ನಿಜವಾಗ್ಲೂ ನಾನು ಬೆಂಗಳೂರಿಗೆ ಬಂದಿದ್ದು ನಮ್ಮ ಕಂಪ್ನಿನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ನಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಬಟ್ ನಿತ್ಯನ್ ನೋಡಿದ್ಮೇಲೆ ನನ್ನ ಗೋಲ್ ಚೇಂಜ್ ಆಯಿತು. ಬಿಲೀವ್ ಆರ್ ನಾಟ್, ನಾನು ನಿಮ್ಮ ಮನೆಗೆ ಬಂದಿದ್ದು ಕೂಡ ನಿತ್ಯಾಗೋಸ್ಕರ. ನಾನು ಯಾವ ಥರ ಹುಡುಗಿ ಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ನೋ, ನಿತ್ಯ ರೂಪದಲ್ಲಿ ನಂಗೆ ಅಂಥ ಹುಡುಗಿ ಸಿಕ್ಕಿದ್ದಾಳೆ. ಅದಕ್ಕೆ
ಬಿಸ್ನೆಸ್ನ ಪಕ್ಕಕ್ಕಿಟ್ಟು ಪರ್ಸ್ನಲ್ ಲೈಫ್ಗೋಸ್ಕರ ಬಂದಿದ್ದೀನಿ. ನಿತ್ಯನ ಮದುವೆ ಮಾಡ್ಕೋತೀನಿ. ಆದ್ರೆ ರಾಣ, ಸ್ವಲ್ಪ ಯೋಚನೆ ಮಾಡು. ಯು ಡೋಂಟ್ ವರಿ ಅಬೌಟ್ ಮೀ ಆಂಟಿ. ಒಂದು ಸಮುದ್ರ ಇನ್ನೊಂದು ಸಮುದ್ರದ ಜೊತೆನೇ ಸೇರೋದು. ಒಂದು ವಜ್ರನ ಇನ್ನೊಂದು ವಜ್ರದಿಂದನೇ ಕುಯ್ಬೋದು. ನಿತ್ಯಾಗೆ ನನ್ನಂತವನೇ ಕರೆಕ್ಟ್. ನಾನು ಅವಳನ್ನ ದಾರಿಗೆ ತರ್ತೀನಿ. ಆ ನಂಬಿಕೆ ನಿನಗಿದ್ರೆ ನನ್ಗೇನು ಅಭ್ಯಂತರ ಇಲ್ಲ ರಾಣ. ಇದು ನನ್ನ ನಂಬಿಕೆ ಅಲ್ಲ ಆಂಟಿ, ನನ್ನ ಶಕ್ತಿ. ಕಷ್ಟ ಆಗಿರೋ ಕೆಲಸನ ಮಾಡೋದೇ ನನ್ನ ಹಾಬಿ. ಅಪಾಯಕ್ಕೆ ತಲೆ ಕೊಡೋದು ನನಗಿಷ್ಟ. ನಿತ್ಯಾಗೆ ಆ್ಯಂಗರ್ ಇದೆ, ಆ್ಯರೋಗೆನ್ಸ್ ಇದೆ, ಫೈರ್ ಇದೆ, ಈಗೋ ಇದೆ, ಕ್ರುಯಾಲಿಟಿ ಇದೆ. ಅದೆಲ್ಲ ನನಗೂ ಕೂಡ ಇದೆ. ಅವಳು ಸಿಂಹಿಣಿ ಆದರೆ ನಾನು ಸಿಂಹ. ನಿನ್ನಲ್ಲಿ ನನಗೆ ಇನ್ನೊಬ್ಬ ಜೈ ಕಾಣಿಸ್ತಿದ್ದಾನೆ ರಾಣ. ನಾನು ಜೈ ಅಲ್ಲ ಆಂಟಿ, ಅವಳು ಆಟಗಾರ, ನಾನು ಬೇಟೆಗಾರ. ಸ್ವಂತ ಅಕ್ಕನ್ನೇ ಕೊಂದು ಜೈನ ಮದುವೆ ಆಗಬೇಕು ಅಂತಿರೋ ನಿತ್ಯ ಬದುಕಿದಳೋ ಇಲ್ವೋ ತಿಳ್ಕೋಬೇಕು ಅಂತಿರೋ ಜೈ. ನಿತ್ಯ ದೃಷ್ಟಿನ ಜೈನಿಂದ ತಿರುಗಿಸಿ ನನ್ನ ಕಡೆ ಮಾಡ್ಕೊಳ್ಬೇಕು ಅಂತಿರೋ ನಾನು. ಈ ಟ್ರಯಾಂಗಲ್ ವಾರ್ನ ವಾಚ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್ ರಾಣ. ನೀವು ಹೋಗೋದಕ್ಕೆ ನಾನು ಒಪ್ಪಲ್ಲ. ಹೋದ್ರೆ ಅಪಾಯ ಜೈ. ಇವ್ರನ್ನ ನಾನು ಮಾರ್ನಿಂಗ್ ನೋಡಿದ್ದೆ. ಮಾಡರ್ನ್ ಆಗಿದ್ಲು. ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳ್ತೀನಿ, ನಿತ್ಯ ಜೀವಂತವಾಗಿಲ್ಲ. ಅವಳು ಸತ್ತು ಹೋಗಿದ್ದಾಳೆ. ಓ ಕೇಳಿ ನಾಣಿಯವ್ರೆ. ನೀವೇ ಕೇಳಿ ಮೇಡಮ್. ಏನ್ರಿ? ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಗಂಗಾ. ಏನೋ ಇದೆ, ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ನನ್ನ ಹತ್ರ ಯಾವ ಸೀಕ್ರೆಟ್ಸು ಇಲ್ಲ ಗಂಗಾ. ಮತ್ತೆ ಆಗ್ಲೇ ನನ್ನ ಶತ್ರು ಯಾರೋ ನಿಮಗೆ ಗೊತ್ತಾಯ್ತು ಅಂದ್ರಿ. ಯಾರು ಆ ಶತ್ರು? ಅವಳು ಯಾರು ಅಂತ ನಿನಗೂ ಗೊತ್ತು. ನನಗ್ ಗೊತ್ತಾ? ಹೌದು, ಅವಳು ನಿನಗೆ ಚೆನ್ನಾಗಿ ಪರಿಚಯ. ಅವಳು ನಿನ್ನ ಹಾಗೆ ಇದ್ದಾಳೆ. ಅವಳ ಹಾಗೆ ನೀನು ನಟಿಸಿದ್ದೆ. ಅವಳ ಸ್ಥಾನಕ್ಕೆ ನೀನು ಬಂದೆ. ತನ್ನದು ಅಂತ ಅನ್ಕೊಂಡಿದ್ದನ್ನ ನೀನು ಸ್ವಂತ ಮಾಡಿಕೊಂಡೆ. ಆ ಕೋಪಕ್ಕೆ ಅವಳು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಿರೋದು. ನಿನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ನಿತ್ಯ ಬಗ್ಗೆನಾ? ಎಸ್, ನಿತ್ಯ ನಿನ್ನ ಶತ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ ರೀ? ಸತ್ ಹೋಗಿರೋ ನಿತ್ಯ ನನ್ನ ಹೇಗೆ ಕೊಲ್ತಾಳೆ? ಹೇಳಿ ನಾಣಿ ಅವ್ರೆ. ಹೌದು ಸರ್, ನಿತ್ಯ ಅವ್ರು ಬದುಕಿಲ್ಲ. ನೈಟ್ ಕುಡ್ದಾಗ ಒಂದು ಮಾತು, ಬೆಳಿಗ್ಗೆ ಒಂದು ಮಾತು ಆಡ್ಬೇಡ ನಾಣಿ. ನಾನೇನು ಸ್ಟುಪಿಡ್ ಅಲ್ಲ. ನಿತ್ಯ ಚಿತೆ ಬೆಂಕಿಲಿ ಉರಿಯೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ರೀ. ನೀನು ನೋಡಿದ್ದೆ ಬೇರೆ, ಅಲ್ಲಿ ನಡೆದಿದ್ದೆ ಬೇರೆ ಇರ್ಬೋದು ಅಲ್ವಾ? ನಿತ್ಯನ್ ಸಾವು ಒಂದು ನಾಟಕ ಇರ್ಬೋದು. ಚಿತೆ ಬೆಂಕಿಲಿ ಉರ್ದು ಬೂದಿಯಾಗಿದ್ದು ಒಂದು ಸುಳ್ಳಾಗಿರ್ಬೋದು. ನಿತ್ಯ ಬದುಕೇ ಇರ್ಬೋದು. ಎಲ್ಲ ನೋಡ್ದಾಗೆ ಹೇಳ್ತಿದಾರಲ್ಲ. ನಿತ್ಯ ಸತ್ತಿದ್ದಾಳೆ ಅಂತ ನಿನ್ನ ನಂಬಿಸಿದ್ದಾರೆ ಅಂತ ನನಗೆ ಅನುಮಾನ. ನಿನ್ನ ಅಮಾಯಕತ್ವನ ಒಳ್ಳೆತನನ ಯೂಸ್ ಮಾಡಿಕೊಂಡು ಅವರು ಡ್ರಾಮಾ ಆಡ್ತಿರ್ಬೋದು. ರೂಪಾ ಆಂಟಿನೇ ಈ ನಾಟಕನ ಆಡಿಸ್ತಿರ್ಬೋದು.
ಇದೆಲ್ಲ ಆಂಟಿ ಪ್ಲಾನ್ ಇರ್ಬೋದು. ಅವರೇ ಇದನ್ನೆಲ್ಲ ಮಾಡಿಸ್ತಿರ್ಬೋದು. ನಿತ್ಯನ ಅಡಗಿಸಿಟ್ಟು ನಿನ್ನ ಮುಗ್ಸೋದಕ್ಕೆ ನೋಡ್ತಿರ್ಬೋದು. ಯಾರಿಗ್ ಗೊತ್ತು? ನಮ್ಮಮ್ಮ ಹಾಗೆಲ್ಲ ಮಾಡಲ್ಲ ರೀ. ಅವರು ನಿಮ್ಮಮ್ಮ ಅಲ್ಲ, ಅವರು ನಿನ್ನ ದತ್ತು ತಗೊಂಡಿರೋ ಅಮ್ಮ. ನೀನು ಅವ್ರನ್ನ ಅಮ್ಮ ಅಂದ್ಕೊಳ್ಳಿ ಅಂತಾನೆ ಆಂಟಿ ನಿನ್ನನ್ನು ದತ್ತು ತಗೊಂಡಿದ್ದು. ಅಮ್ಮನ ಸೆಂಟಿಮೆಂಟಿಂದ ನಿನ್ನ ನಂಬಿಸಿ ಮೋಸ ಮಾಡಿದ್ದಾರೆ. ಆ ಮನೆಗೆ ದತ್ತು ಹೋಗ್ಬೇಕು ಅಂದ್ಕೊಂಡಿದ್ದು ನಮ್ಮಮ್ಮನ ಐಡಿಯಾ ಅಲ್ಲ ರೀ, ನನ್ನ ಐಡಿಯಾ. ನಾನಾಗಿ ದತ್ತು ಹೋಗಿದ್ದು. ಆ ಪರಿಸ್ಥಿತಿ ಅವರೇ ತಂದಿದ್ದು. ನಿನ್ನ ನಂಬಿಸೋದಕ್ಕೆ ಆ ದತ್ತು ಡ್ರಾಮಾ ಆಡಿದ್ದು. ನೀವು ಕಲ್ಪನೆ ಮಾಡ್ಕೊಂಡಿದ್ದೀರಾ. ನಂದು ಕಲ್ಪನೆ ಆದರೆ ದೇವಿಪುರದಲ್ಲಿ ನಿನಗೆ ಅಪಾಯ ಆಗುತ್ತೆ ಅಂತ ಮೊದಲೇ ನಮಗೆ ಯಾಕೆ ಹೇಳಿದ್ರು? ನಮ್ಮ ಜೊತೆಗೇನೆ ದೇವಿಪುರಕ್ಕೆ ಯಾಕೆ ಬಂದರು? ಯಾಕೆ ಅಂದರೆ ಆ ಅಪಾಯಗಳನ್ನೆಲ್ಲ ಸೃಷ್ಟಿ ಮಾಡಿದ್ದು ಅವರೇ ಆಗಿರ್ತಾರೆ. ಅವರೇ ಪ್ಲ್ಯಾನ್ ಮಾಡಿ ನಿನ್ನ ಸಾಯಿಸೋಣ ಅಂತ ನೋಡಿದ್ರೋ ಏನೋ. ನಮಗೆ ಡೌಟ್ ಬರದೇ ಇರಲಿ ಅಂತ ಅಪಾಯ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಆಕ್ಟ್ ಮಾಡಿದ್ರೇನೋ. ನಮ್ಮ ಅಮ್ಮಂಗೆ ಆ ಅಗತ್ಯ ಏನಿದೆ ರೀ? ನಿನ್ನ ಸಾಯಿಸಿ ನಿನ್ನ ಸ್ಥಾನಕ್ಕೆ ನಿತ್ಯನ ತರೋದಕ್ಕೆ ನೋಡ್ತಿದ್ದಾರೆ ಅಂತ ನನ್ನ ಅನುಮಾನ. ಇಲ್ದಿರೋ ನಿತ್ಯನ ಹೇಗ್ ತರ್ತಾರೆ? ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ಲ ಗಂಗಾ. ಸರಿ ಬಿಡಿ, ನೀವು ಹೇಳ್ದಾಗೆ ನಿತ್ಯ ಬದುಕೆ ಇದ್ದಾಳೆ ಅಂದ್ಕೊಳ್ಳೋಣ. ಅವಳು ನನ್ನನ್ನು ಯಾಕೆ ಕೊಲ್ತಾಳೆ? ನನಗೋಸ್ಕರ ನಿನ್ನ ಕೊಲ್ತಾಳೆ. ನಾನಂದ್ರೆ ನಿತ್ಯನಿಗೆ ಹುಚ್ಚು. ನಾನು ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು ಅಂತ ಅವಳ ಮಾಮ್ ಜೊತೆ ಸೇರಿ ಈ ಗೇಮ್ ಆಡ್ತಿರ್ಬೋದು. ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀರಾ. ನನ್ನ ಸಾಯಿಸೋ ಅಗತ್ಯ ನಿತ್ಯಗಿಲ್ಲ. ಹಾಗಾದ್ರೆ ಯಾರಿಗಿದೆ? ನಿತ್ಯನ ಬಿಟ್ರೆ ನಿನಗೆ ಶತ್ರು ಯಾರಿದ್ದಾರೆ? ಯಾರಿಗೂ ದ್ರೋಹ ಮಾಡ್ದಿರೋ, ಎಲ್ಲರೂ ಒಳ್ಳೇದನ್ನೇ ಬಯಸೋ ನಿನ್ನನ್ನ ಯಾರು ಕೊಲ್ಲೋದಕ್ಕೆ ನೋಡ್ತಾರೆ? ನನ್ನ ಶತ್ರುಗಳು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರಾ? ನನಗೆ ಶತ್ರು ಇದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇಲ್ಲ ನನ್ನ ಬಿಸ್ನೆಸ್ಗೆ ತೊಂದರೆ ಮಾಡ್ತಾರೆ. ಆದರೆ ನಿನ್ನ ತಂಟೆಗೆ ಯಾಕೆ ಬರ್ತಾರೆ? ಇದು ಖಂಡಿತವಾಗ್ಲೂ ಆ ತಾಯಿ ಮಗಳು ಆಡ್ತಿರೋ ವಾರ ಅಂತ ನಾನು ಅನ್ಕೋತಿದ್ದೀನಿ. ಡೈರೆಕ್ಟಾಗಿ ಯುದ್ಧ ಮಾಡೋದಕ್ಕೆ ಕೈಲಾಗದೆ ಹೀಗೆ ಬೆನ್ನ ಹಿಂದೆ ಪಿತೂರಿ ಮಾಡ್ತಿದ್ದಾರೆ. ಇದಕ್ಕೂ ಮೊದಲು ಎಷ್ಟೋ ಮಾಡಿದ್ರು, ಈಗಲೂ ಮಾಡ್ತಿದ್ದಾರೆ. ಆದರೆ ಯುದ್ಧದಲ್ಲಿ ಗೆಲ್ಲೋನು ನಾನೇ. ನಿತ್ಯನ್ನ ಹಿಡ್ದೇ ಹಿಡಿತೀನಿ. ಹೇಗಾದರೂ ಸರಿ, ಅವಳನ್ನ ಮಾತ್ರ ಬಿಡಲ್ಲ. ನಿತ್ಯನ ಬರೀ ಹಿಡಿಯೋದು ಮಾತ್ರ ಅಲ್ಲ, ಅವಳು ಯಾಕೆ ಹೈಡಿಂಗಲ್ಲಿದ್ದಾಳೆ, ಬದುಕಿದ್ರು ಸತ್ತ ಹಾಗೆ ಯಾಕೆ ನಾಟಕ ಆಡ್ತಿದ್ದಾಳೆ, ಅವಳ ಪ್ಲೇಸಿಗೆ ನಿನ್ನನ್ನು ಯಾಕೆ ಕಳಿಸಿದ್ಲೋ, ಎಲ್ಲ ಹೊರಗೆ ಬರುತ್ತೆ. ನೀನು ಹೇಳ್ದಾಗೆ ನಂದು ಸ್ಟುಪಿಡಿಟಿನೋ, ನಾನು ಊಹೆ ಮಾಡ್ಕೊಂಡಿದ್ದೋ, ಭ್ರಮೇಲಿದ್ದೀನೋ, ಇಲ್ದಿರೋದು ಇದೆ ಅಂದ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅನುಮಾನ ಬಂದಿದೆ. ಅದು ನಿಜನೋ ಅಲ್ವೋ ತಿಳ್ಕೊಳ್ಳೋವರೆಗೂ ಸುಮ್ಮನೆ ಬಿಡಲ್ಲ. ನಿನ್ನ ತಂಟೆಗೆ ಬರ್ತಿರೋದು ನಿತ್ಯ ಆದರೂ ಆಂಟಿ ಆದರೂ ಇನ್ನು ಯಾರೇ ಆದರೂ ಸರಿ, ಸುಮ್ಮನೆ ಬಿಡಲ್ಲ. ಅವರಿಗೆ ಸಪೋರ್ಟ್ ಮಾಡ್ತಿರೋನು ಕೂಡ ಬಿಡಲ್ಲ. ಎಲ್ಲರ ಲೆಕ್ಕನೂ ಚುಪ್ತಾ ಮಾಡ್ತೀನಿ. ಇವ್ರು ಏನು ಹೇಳ್ತಾ ಇದ್ದಾರೆ ನಾನಿ ಅವ್ರೆ? ನನ್ನ ಅಮ್ಮ, ನನ್ನ ಹೆತ್ತ ತಾಯಿ ನನ್ನನ್ನು ಯಾಕೆ ಸಾಯಿಸೋಕೆ ನೋಡ್ತಾರೆ? ನನ್ನ ಜೊತೆ ಹುಟ್ಟಿರೋ ತಂಗಿ ನಿತ್ಯ ನನ್ನ ಸಾವನ್ನ ಯಾಕೆ ಬಯಸ್ತಾಳೆ? ನಿಜ ಗೊತ್ತಿಲ್ಲದೆ ಹಿಂದೆ ಅವ್ರೇನೋ ಮಾಡಿರ್ಬೋದು. ನಿಜ ಗೊತ್ತಾದ ಮೇಲೂ ಯಾಕೆ ಹಾಗೆ ಮಾಡ್ತಾರೆ? ಸಾರಿ, ಹೇಳ್ತಿರೋದೆಲ್ಲ ನಿಜನೇ ಮೇಡಮ್. ನಿಮ್ಮ ಸ್ವಂತ ತಂಗಿನೇ ನಿಮ್ಮನ್ನ ಸಾಯಿಸೋಕೆ ನೋಡ್ತಿದ್ದಾಳೆ. ಈ ವಿಷಯ ನಿಮಗೆ ಹೇಗೆ ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ಈ ವಿಷಯನ ಈಗ್ಲೇ ನಿತ್ಯಕ್ಕೆ ಹೇಳ್ಬೇಕು. ಬನ್ನಿ ಹೋಗೋಣ. ವಿಷಯ ಕೇಳಿದ ಕೂಡ್ಲೆ ನಿತ್ಯ ಶಾಕ್ ಆಗ್ತಾಳೆ. ನಡಿ ಹೋಗೋಣ. ಏನು ನೀವು ಹೇಳೋದು? ಹೌದಮ್ಮ,
ಮನೇಲಿರೋ ಸೆಕ್ಯೂರಿಟಿನೆಲ್ಲ ಜೈ ಕಳಿಸ್ಬಿಟ್ಟ. ನೀನ್ ಬದುಕಿದ್ಯಾ ಅಂತ ಜೈಗೆ ಅನುಮಾನ ಇದೆ. ನೀನೇ ಗಂಗಾ ಶತ್ರು ಅನ್ನೋ ಹಾಗೆ ಮಾತಾಡ್ತಿದ್ದ. ನೋ, ಚಾನ್ಸೇ ಇಲ್ಲ. ನಾನು ಬದುಕಿರೋದು ಜೈ ಹೇಗೆ ತಿಳ್ಕೊಂಡ? ನಿಂಗೆ ಗೊತ್ತಿಲ್ಲದೆ ಏನಿರುತ್ತಮ್ಮ, ಜೈ ಬೆರಳು ಕೊಟ್ರೆ ಹಸ್ತ ನುಂಗೋನು. ನೀನ್ ಬದುಕಿದ್ದೀಯ ಅಂತ ಜೈಗೆಲ್ಲೋ ಚಿಕ್ಕ ಆಧಾರ ಸಿಕ್ಕಿರ್ಬೇಕು. ಅದನ್ನ ಹಿಡ್ಕೊಂಡು ಸತ್ಯ ಎಳೆಯೋಕ್ ನೋಡ್ತಿದ್ದಾನೆ. ನೋ ವೇ. ಏನ್ ಮಾಡಿದ್ರು ಜೈ ನನ್ನ ಹಿಡಿಯೋದಕ್ಕಾಗಲ್ಲ. ಅವನ ಜೊತೆ ಯಾಕಮ್ಮ ಕಾಂಪಿಟೇಷನ್? ಅವನು ಅಂದ್ಕೊಂಡ್ರೆ ಎಷ್ಟು ದೂರ ಆದ್ರೂ ಹೋಗ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಅದಕ್ಕೆ ಅದಕ್ಕೆ ಏನು ಏನ್ ನೀವ್ ಹೇಳೋದು? ಜೈ ಕಣ್ಣಿಗೆ ಬೀಳ್ದೆ ಎಲ್ಲಾದ್ರೂ ದೂರ ಓಡ್ ಹೋಗಿ ತಲೆ ತಪ್ಪಿಸ್ಕೊ ಅಂತ ಹೇಳಕ್ ಬಂದ್ರಾ? ಈ ಪರಿಸ್ಥಿತಿಲಿ ಅದೇ ಕರೆಕ್ಟ್ ಅಮ್ಮ. ನೀನ್ ಜೈ ಕಣ್ಣಿಗೆ ಬಿದ್ರೆ ಗಂಗಾನ ನೀನು ಸಾಯಿಸೋಕ್ ನೋಡ್ತಿರೋದು ಅವನಿಗೆ ಗೊತ್ತಾದ್ರೆ, ಅಮ್ಮೋ ಅವನೇನ್ ಮಾಡ್ತಾನೆ ಅಂತ ಯೋಚನೆ ಮಾಡೋಕ್ಕೂ ಭಯ ಆಗ್ತಿದೆ. ಓಡ್ ಹೋಗಿ ಪ್ರಾಣ ಉಳಿಸ್ಕೊಡೋದೇ ಒಳ್ಳೇದಮ್ಮ. ಹಾಗೆ ಹೇಳಿ, ನೀವು ಹೇಳಿದ್ರಾದ್ರೂ ಕೇಳ್ತಾಳೆ. ಇವಳು ಎಂಥ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದಾಳೆ ಅಂತ ನಾನು ಹೇಳ್ತಾ ಇದ್ರೆ ಅರ್ಥನೇ ಆಗ್ತಾ ಇಲ್ಲ. ಜೈ ಎಷ್ಟು ಡೇಂಜರಸ್ಸು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ನಾನು ಜೈಗಿಂತ ಡೇಂಜರ್ ಮಾಮ್. ನನ್ನ ಹತ್ರ ಇರೋ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ದಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ಮೊಂಡಿ ಹಾಗೆ ಮಾತಾಡ್ಬೇಡ ನಿತ್ಯ. ನೀನ್ ಇಟ್ಕೊಂಡಿರೋ ಗುರಿ ತಪ್ಪು, ನೀನ್ ನಡೀತಾ ಇರೋ ದಾರಿ ತಪ್ಪು, ನೀನ್ ಮಾಡ್ತಿರೋದೆಲ್ಲ ಬರೀ ತಪ್ಪೆ. ನೀನ್ ಗೆಲ್ಲಕ್ಕಾಗಲ್ಲ. ಮಾಮ್, ನಿಮ್ಮ ಡಿಸ್ಕಷನ್ನಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾ? ಯಾರಪ್ಪ ನೀನು? ನಾನು ನಿತ್ಯಂಗೆ ತುಂಬ ಬೇಕಾಗಿರೋನು ಅಂಕಲ್. ತುಂಬಾ ಬೇಕಾದವನಾ? ಹಾ, ಅವಳ ಬೆಸ್ಟ್ ಫ್ರೆಂಡ್ ನಾನು. ಹಲೋ, ನಾವ್ ಫ್ರೆಂಡ್ಸ್ ಅಲ್ಲ. ನನ್ ಮಾಮ್ ನಿನ್ ಡ್ಯಾಡ್ ಫ್ರೆಂಡ್ಸ್, ನಾವಲ್ಲ. ಫ್ರೆಂಡ್ಸ್ ಅಂದರೆ ರೂಮ್ಮೇಟ್ಸ್, ಕ್ಲಾಸ್ಮೇಟ್ಸ್, ಬೆಂಚ್ ಮೇಟ್ಸ್ ಥರ ಅಲ್ಲ ನಿತ್ಯ. ಮೈಂಡ್ ಸೆಟ್ ಮೇಟ್ಸ್. ವಾಟ್? ಮೈಂಡ್ ಸೆಟ್ ಮೇಟ್ಸಾ? ಯಾ, ನಿನ್ನ ಮೈಂಡ್ ಸೆಟ್ ನನ್ನ ಮೈಂಡ್ ಸೆಟ್ ಆಲ್ಮೋಸ್ಟ್ ಈಕ್ವಲ್. ಹಾ, ಇಲ್ಲ 100% ಈಕ್ವಲ್. ನಾವಿಬ್ರು ಒಂದೇ ಥರ ಥಿಂಕ್ ಮಾಡ್ತೀವಿ. ನಮ್ಮ ಆ್ಯಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್ ಸೇಮ್ ಟು ಸೇಮ್. ತುಂಬಾ ಬೇಕಾದವನು ಅಂತಾನೆ, ಎಲ್ಲ ಒಂದೇ ತರ ಅಂತಾನೆ. ಹಾಗಾದ್ರೆ ಗಂಗಾ ಹೇಳಿರೋ ಭವಿಷ್ಯ ನಿಜ ಆಗ್ಬಹುದಾ ಚಂದ್ರಿಕಾ? ವ್ಯವಹಾರ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇವಳನ್ನ ಕಟ್ಕೊಳ್ಳೋನು ಇವನೇನೇನೋ ಅಂತ. ಏನು ಪ್ಯಾಂಪರ್ ಮಾಡ್ತಿದ್ಯಾ? ನೀನು ಯಾರನ್ನಾದ್ರೂ ಪ್ಯಾಂಪರ್ ಮಾಡ್ತೀಯಾ? ಆ ಅಭ್ಯಾಸ ನನಗಿಲ್ಲ, ಆ ಅಗತ್ಯ ಕೂಡ ನನಗಿಲ್ಲ. ನಿಂಗಿಲ್ದಿರೋ ಅಭ್ಯಾಸ ಅಗತ್ಯ ನಂಗೆ ಮಾತ್ರ ಯಾಕಿರುತ್ತೆ? ಓಕೆ, ಕಮ್ ಟು ದ ಪಾಯಿಂಟ್. ರೂಪಾ ಆಂಟಿ ಹೇಳಿದ್ದು, ಆ ಆಂಟಿ ಅಂಕಲ್ ಹೇಳಿದ್ದು ರೈಟ್. ಯು ಆರ್ ಮಿಸ್ಟೇಕನ್. ಇದನ್ನ ಹೇಳೋದಕ್ಕೆ ನೀನ್ ಯಾರು? ಹೇಳಿದ್ನಲ್ಲ, ನಿನ್ನ ಸೋಲ್ ಮೇಟ್ ಅಂತ. ಐ ಮೀನ್ ಮೈಂಡ್ ಸೆಟ್ ಮೇಟ್ ಅಂತ. ನೀನು ಆಸೆ ಪಟ್ಟಿದ್ದು ನಿಮ್ಮ ಭಾವನ್ನ, ನಿಮ್ಮ ಅಕ್ಕನ ಗಂಡನ್ನ. ಅಕ್ಕಂಗೆ ದ್ರೋಹ ಮಾಡಿ ಭಾವನ್ ಪಡ್ಕೋಬೇಕು ಅಂತಿದ್ಯಾ? ಇಟ್ಸ್ ರಾಂಗ್ ಐಡಿಯಾ. ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಿನ್ ಬಿಸ್ನೆಸ್ನ ನೀನ್ ನೋಡ್ಕೋ. ಮನೇಲಿ ಬಿಸ್ನೆಸ್ ಏನು ನೋಡ್ತೀಯ ನಿತ್ಯ? ಇಶ್ಯೂನೇ ನೋಡಬೇಕು. ಇದು ನನ್ನ ಪರ್ಸನಲ್ ವಿಷಯ. ಡೋಂಟ್ ಇನ್ವಾಲ್ವ್ ಇನ್ ಇಟ್. ನೀನ್ ಯಾರನ್ನೂ ಇನ್ವಾಲ್ವ್ ಆಗಬಾರ್ದು ಅಂದ್ರೆ ಮತ್ಯಾರ ಮಾತು ಕೇಳ್ತೀಯ ನಿತ್ಯ? ಮಾಮ್, ಯಾರ ಮಾತನ್ನೂ ಕೇಳಬೇಕಾದ ಅಗತ್ಯ ನನಗಿಲ್ಲ. ಹಾಗೆ ನೋಡಿದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ನಾನು ನಿಲ್ಲಲ್ಲ. ನಾವು ಹಿಡ್ದಿರೋ ಮೊಲ ಕುಂಟ ಇಲ್ಲದೆ ಇದ್ರು ಅದಕ್ಕೆ 3 ಕಾಲಿದೆ, 2 ಕಾಲಿದೆ ಅಂತ ಹೇಳಕ್ ಹೋಗ್ಬಾರ್ದು ನಿತ್ಯ. ಹೇಳಿದ್ರೆ ಅದು ಫೂಲಿಶ್ನೆಸ್ ಆಗುತ್ತೆ. ನಾನು ಹಿಡ್ದಿರೋ ಮೊಲಕ್ಕೆ 3 ಕಾಲಿದೆ ಅಂತ ಪ್ರೂವ್ ಮಾಡೋದಕ್ಕೆ 4ನೇ ಕಾಲನ್ನು ಮುರಿಯೋದಕ್ಕೆ ನಾನು ಯೋಚನೆ ಮಾಡೋದಿಲ್ಲ. ಈಗ ನೀನ್ ಮಾಡ್ತಿರೋದು ಅದೇ ಅಲ್ವಾ? ಬದುಕಿರೋ ಗಂಗನ ಸಾಯಿಸಿ ಅವಳ ಸ್ಥಾನಕ್ಕೆ ನೀನ್ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಬದುಕಿರೋ ನನ್ನ ಸಾಯಿಸಿ ಅವಳು ನನ್ನ ಪ್ಲೇಸಿಗೆ ಹೋಗಿಲ್ವಾ ಮಾಮ್? ದಟ್ಸ್ ಯೋರ್ ಸೆಲ್ಫ್ ಮಿಸ್ಟೇಕ್. ಓಹೋ, ಆ ಪ್ಲಾನ್ ಅಲ್ಲಿ ನಿನ್ ಪಾರ್ಟಿಸಿಪೇಷನ್ ಏನೂ ಇಲ್ಲ ನೋಡು. ಅದಕ್ಕೆ ಅಲ್ವಾ ಇವಾಗ ಬೇಜಾರ್ ಮಾಡ್ಕೋತಾ ಇರೋದು? ನಾನು ಖುಷಿಯಾಗಿದ್ದೀನಾ?
ನಿನಗಿಂತ ಹೆಚ್ಚು ಟಾರ್ಚರ್ ಆಗ್ತಿದೆ ನನಗೆ. ಪ್ರೀತಿಸಿದವನು ದೂರ ಆದ, ಬೇರೆ ಹುಡುಗಿಗೆ ಗಂಡ ಆಗಿ ನನ್ ಕಣ್ಮುಂದೆ ಅವ್ರು ಹ್ಯಾಪಿ ಆಗಿದ್ರೆ ನಾನ್ ಲೋನ್ಲಿ ಆಗಿ ನನ್ ಫ್ಯೂಚರ್ ಏನೋ ಅರ್ಥನೇ ಆಗದೆ. ಗೊತ್ತಿಲ್ಲದೆ ಹೀಗೆ ಮಾಡ್ತಾ ಇದೀಯಾ? ಇಲ್ಲ, ಎಲ್ಲ ಗೊತ್ತಿದ್ದೇ ಮಾಡ್ತಿದ್ದೀನಿ. ನಮ್ಗೆ ಅನ್ಸಿದ್ದೆಲ್ಲ ಕರೆಕ್ಟ್ ಅಲ್ಲ, ಒಂದೊಂದ್ಸಲ ರಾಂಗ್ ಕೂಡ ಆಗಿರ್ಬೋದು. ನಾನ್ ಮಾಡ್ತಿರೋದು ತಪ್ಪಲ್ಲ. ಇಷ್ಟು ಜನ ತಪ್ಪು ಅಂತ ಹೇಳ್ತಾ ಇದ್ರು ನಿನ್ಗೆ ಯಾಕೆ ತಲೆಗೆ ಹೋಗ್ತಾ ಇಲ್ಲ ನಿತ್ಯ? ಯಾಕಂದ್ರೆ ನಿಮ್ಗೆಲ್ಲ ನಾನಂದ್ರೆ ಇಷ್ಟ ಇಲ್ಲ. ಆ ಗಂಗನೇ ನಿಮ್ಗೆ ಹೆಚ್ಚು. ಎಲ್ರಿಗೂ ಅವಳೇ ಬೇಕು, ನಾನ್ ಬೇಕಾಗಿಲ್ಲ. ದಟ್ಸ್ ವೈ ನನ್ ದಾರಿ ನಾನ್ ನೋಡ್ಕೋತೀನಿ. ನನ್ ದಾರಿಲೇ ನಡೆದು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ.